ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, ಇಲ್ಲಿ KCET 2026 ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ನಾವೆಲ್ಲಿ ಮಾಡೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಜೊತೆಗೆ ಫೀಸ್ ಪೇಮೆಂಟ್ ನಾವೆಲ್ಲಿ ಮಾಡೋದು ಅಂತ ಕೇಳ್ತಿದ್ದಾರೆ. ಜೊತೆಗೆ ಯಾವ ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡಿರುವ ಸ್ಟೂಡೆಂಟ್ಸು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೀಸ್ ಪೇಮೆಂಟಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ನಾನು ಆನ್ಲೈನಲ್ಲಿ ಫೀಸ್ ಪೇ ಮಾಡಲಾ ಅಥವಾ ಆಫ್ಲೈನಲ್ಲಿ ಫೀಸ್ ಪೇ ಮಾಡಲಾ ಅಂತ ಹೇಳಿಬಿಟ್ಟು ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟು ರಿಸಲ್ಟ್ಸ್ ಆದರೆ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಇರುವಂಥದ್ದು ಚಾಯ್ಸ್ ಎಂಟ್ರಿ ಪ್ರೊಸೀಜರು. ಈ ಒಂದು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. ಎಲ್ಲ ಕೋರ್ಸಿನವರಿಗೆ ಒಂದು ಡೇಟ್ಸನ್ನು ಕೊಟ್ಟು ಆ್ಯಂಡ್ ಜೊತೆಗೆ ಬಂದುಬಿಟ್ಟು ಇಲ್ಲಿ ಎಲ್ಲಿಯವರೆಗೂ ಮಾಡ್ಬೋದು ಏನು ಅಂತ ಹೇಳಿ, ಚಾಯ್ಸ್ ಎಂಟ್ರಿ ಎಲ್ಲಿಯವರೆಗೂ ಮಾಡ್ಬೋದು, ನೆಕ್ಸ್ಟ್ ಫೀಸ್ ಪೇಮೆಂಟ್ ಎಲ್ಲಿಯವರೆಗೂ ಮಾಡ್ಬೋದು, ಆ್ಯಂಡ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ಸನ್ನು ಆದರೆ ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿ, ಚಾಯ್ಸ್ ಎಂಟ್ರಿ ಎಲ್ಲಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಇನ್ನೂ ಸಹ KE ಅವರು ಆ ಒಂದು ಲಿಂಕನ್ನು ಆದರೆ ಆ್ಯಕ್ಟಿವೇಟ್ ಮಾಡಿಲ್ಲ, ಇವತ್ತು ಮಾಡಬೇಕಿತ್ತು. ಈಗ ಏನು ಮಾಡ್ತಾರೆ KE ಅವರು, ನಿಮಗೆ ಇಲ್ಲಿ ಬಂದುಬಿಟ್ಟು ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಏನು ಕಾಣಿಸಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಮೊದಲ ಸುತ್ತಿನ ಒಂದು ಚಾಯ್ಸ್ ಎಂಟ್ರಿ ಲಿಂಕ್, ಫೀಸ್ ಪೇಮೆಂಟ್ ಲಿಂಕ್ ಆ್ಯಂಡ್ ಹಾಗೇನು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದೇ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ಆ ಒಂದೇ ಲಿಂಕಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಮೊದಲಿಗೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರಾ. ಅಲ್ಲಿ ಬಂದುಬಿಟ್ಟು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಅಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ದ ಆದಮೇಲೆ ಇಲ್ಲಿ ಕೇವಲ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೋ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ. ಹೋಗಿ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಚ್ ಮಾಡಿ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲಿ ಆ ಒಂದು ಲಿಂಕನ್ನು ಇವತ್ತು ಆ್ಯಕ್ಟಿವೇಟ್ ಮಾಡ್ತಾರೆ. ಇನ್ನೂ ಸಹ ಲಿಂಕ್ ಆ್ಯಕ್ಟಿವೇಟ್ ಮಾಡಿಲ್ಲ, ಟೈಮ್ ಈಗ 12 ಗಂಟೆ ಆಗಿದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರಾ. ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೋ ಇವರು ಮಾತ್ರ ಒಂದು ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಮತ್ತು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಎಲ್ಲನೂ ಒಂದೇ ಲಿಂಕಲ್ಲಿ ಇರುತ್ತೆ. ಆ ಲಿಂಕಲ್ಲಿ ಮೊದಲಿಗೆ ಚಾಯ್ಸ್ ಎಂಟ್ರಿ ತೋರಿಸುತ್ತೆ. ಚಾಯ್ಸ್ ಎಂಟ್ರಿ ಆಗಿದ ತಕ್ಷಣ ನೆಕ್ಸ್ಟು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಫೀಸ್ ಪೇಮೆಂಟ್ ಮಾಡೋ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಡೌನ್ಲೋಡ್ ಚಲನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಥವಾ ಆನ್ಲೈನಲ್ಲಿ ಫೀಸನ್ನು ಪೇ ಮಾಡ್ಬೋದು. ಈಗ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಶೀಟಲ್ಲೇ ಗೊತ್ತಾಗ್ತಿರುತ್ತೆ ಎಷ್ಟು ಫೀಸ್ ಪೇ ಮಾಡಬೇಕು ಏನು ಅಂತ ಹೇಳಿ. ಅಲ್ಲಿ ಬಂದುಬಿಟ್ಟು ಯಾರಿಗಾದರೆ ಫೀಸು ಒಂದು ಬಿಲೋ 50,000ವರೆಗೂ ಇರುತ್ತೆ. ಯಾಕಂತ ಅಂದರೆ ಅಲ್ಲಿ ಕೆಲವೊಬ್ಬರಿಗೆ 20,000 ಇರುತ್ತೆ, ಕೆಲವೊಬ್ಬರಿಗೆ 30,000 ಇರುತ್ತೆ. ಅಲ್ಲಿ ನಾವು ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಇಲ್ಲಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಫೀಸಸ್ ಆದರೆ ಇರುತ್ತಲ್ವ. ನಿಮ್ದೇನಾದರೂ ಅಲ್ಲಿ ಫೀಸ್ ಪೇ ಮಾಡೋದಕ್ಕೆ ಪೇ ಆನ್ಲೈನ್ ಅಂತ ಕೊಟ್ಟಾಗ 20,000, 30,000 ಈ ರೀತಿಯಾಗಿ ಏನು ತೋರಿಸ್ತಾ ಇದೆ, ಅಥವಾ ಕಡಿಮೆ ಫೀಸು 10 ರೂಪಾಯಿ ಈ ರೀತಿಯಾಗಿ ಏನಾದರೂ ತೋರಿಸಿದ್ರೆ ನೀವು ಆನ್ಲೈನಲ್ಲೇ ಈಸಿಯಾಗಿ ಪೇ ಮಾಡಿ. ಯಾರಿಗಾದರೆ ಎಬೋವ್ 1 ಲ್ಯಾಕ್ ಇದೆಯೋ ಇಂತಹ ಸ್ಟೂಡೆಂಟ್ಸು ದಯವಿಟ್ಟು ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹೋಗಿ ಫೀಸನ್ನು ಆದರೆ ಪೇ ಮಾಡಿ, ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, SC ST ವಿದ್ಯಾರ್ಥಿಗಳು ಯಾರಿಗಾದರೆ ಅವರ ಒಂದು ಆನ್ಯಲ್ ಇನ್ಕಮು ಬಿಲೋ 10 lakhs ಇದೆಯೋ ಇಂತಹ ಸ್ಟೂಡೆಂಟ್ಸು ಇಲ್ಲಿ ನೀವು ಬಂದುಬಿಟ್ಟು ಈಗ ಅಲ್ಲಿ ಪೇ ಆನ್ಲೈನ್ ಅಂತ ಕೊಟ್ಟಾಗ ಅಲ್ಲಿ ನಿಮಗೆ 10 ರೂಪಾಯಿ ತೋರಿಸಿದ್ರೆ 10 ರೂಪಾಯಿ ಫೀಸ್ ಪೇ ಮಾಡಬೇಕಾಗುತ್ತೆ. ನೀವು ಯಾವಾಗ ಕಾಲೇಜಸ್ಗೆ ಹೋಗ್ತೀರಾ ಅಡ್ಮಿಷನ್ ತೊಗೊಂಡಿದ್ದ ಆದಮೇಲೆ ನೆಕ್ಸ್ಟು ನೀವು ಕಾಲೇಜಸ್ಗೆ ಹೋಗೋ ಟೈಮಲ್ಲಿ ಅಲ್ಲಿ ಬಂದುಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಆವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು, ಒಂದು ಕಾಲೇಜ್ಗೆ ವಾಪಸ್ ಕೊಡಬೇಕಾಗುತ್ತೆ, ಓಕೆನಾ. ಅವಾಗ ಕೊಡಬೇಕು. ಈಗ ಸದ್ಯಕ್ಕೆ ನೀವು ಅಲ್ಲಿ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸನ್ನು ಪೇ ಮಾಡಬೇಕು. ಆ್ಯಂಡ್ ಇನ್ನೊಂದು ನೋಡಿ, ನೀವು ಚಾಯ್ಸ್ ಎಂಟ್ರಿ ಮಾಡಿದ್ದ ಆದಮೇಲೆ ಇಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದ ಆದಮೇಲೆ ಅಲ್ಲಿ ನೀವು ಆನ್ಲೈನಲ್ಲಿ ಫೀಸನ್ನು ಪೇ ಮಾಡೋದಕ್ಕೆ ಹೋಗ್ತೀರಲ್ವ, ಆ ಟೈಮಲ್ಲಿ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸನ್ನು ಪೇ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಆಫ್ಲೈನಲ್ಲಿ ಫೀಸ್ ಪೇ ಮಾಡ್ತೀರಾ ಅಂತಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಸಿಂಪಲಾಗಿ ಪೇ ಮಾಡ್ಬೋದು. ಫೋನ್ಪೇ ಮುಖಾಂತರನೇ ನಿಮ್ಮ ಒಂದು UPI ID ಎಂಟರ್ ಮಾಡಿ. ಆದಷ್ಟು ಬಿಲೋ 50,000 ಇರೋರು ಮಾತ್ರ ಆನ್ಲೈನಲ್ಲಿ ಪೇ ಮಾಡಿ, ಯಾವುದೇ ಥರದ ತೊಂದರೆ ಇಲ್ಲ. ಎಬೋವ್ 1 ಲ್ಯಾಕ್ ಇರುವಂಥ ಸ್ಟೂಡೆಂಟ್ಸು ದಯವಿಟ್ಟು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಂಪಲ್ ಇರುತ್ತೆ. ನೀವು ಚಾಯ್ಸ್ ಎಂಟ್ರಿ ಮಾಡಿದ ಆದಮೇಲೆ ಅಲ್ಲಿ ಡೌನ್ಲೋಡ್ ಚಲನ್ ಅಂತ ತೋರಿಸುತ್ತೆ. ಆ ಚಲನ್ ಡೌನ್ಲೋಡ್ ಮಾಡೋ ಹತ್ರ 3 ಬ್ಯಾಂಕ್ ಅಕೌಂಟ್ಸ್ ಆದರೆ ತೋರಿಸ್ತಾ ಇರುತ್ತೆ. ಆ 3 ಬ್ಯಾಂಕ್ ಅಕೌಂಟ್ಸ್ ಬಂದು KE ಅವ್ರದ್ದು ಆಗಿರುತ್ತೆ. ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ನೆಕ್ಸ್ಟು ನಿಮ್ಮ ಹತ್ರ ಇರುವಂತಹ ಬ್ಯಾಂಕ್ ಅಕೌಂಟಿಂದ ಆ ಒಂದು ಚಲನ್ಗೆ ಅಮೌಂಟನ್ನು ಪೇ ಮಾಡ್ಬೋದು. ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅದು ಚೆಕ್ ಮುಖಾಂತರನೇ ನೀವು ಅಮೌಂಟನ್ನು ಪೇ ಮಾಡಬೇಕು. 1 ಲ್ಯಾಕ್ ಸಮಥಿಂಗ್ ಇರುವಂಥದ್ದು. ನೀವೇನು ಮಾಡ್ತೀರಾ, ಬೆಸ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಆದಷ್ಟು ಪೇ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಒಂದು ಪೇರೆಂಟ್ಸ್ ಬ್ಯಾಂಕ್ ಅಕೌಂಟಿಂದನೇ ಟ್ರೈ ಮಾಡಿ. ಈಗ ಪೇರೆಂಟ್ಸ್ ಬ್ಯಾಂಕ್ ಅಕೌಂಟ್ ತಗೊಂಡು ಹೋಗ್ತೀರಾ, ಜೊತೆಗೆ ಅಲ್ಲಿ ಚೆಕ್ ಮುಖಾಂತರ ಅಮೌಂಟನ್ನು ಪೇ ಮಾಡಬೇಕು. ನೀವು ಅಲ್ಲಿ ಬ್ಯಾಂಕ್ ಹತ್ರ ಹೋದಾಗ ಒಂದ್ಸಲಿ ಬ್ಯಾಂಕ್ ಅವ್ರಿಗೆ ಕೇಳಿ ಈ ರೀತಿಯಾಗಿ ನಾವು ಫೀಸ್ ಪೇ ಮಾಡಬೇಕು ಅಂತ ಹೇಳಿ. ಯಾಕಂತ ಅಂದರೆ ಅಲ್ಲಿ ಬಂದುಬಿಟ್ಟು ಒಂದಿಷ್ಟು ಚಾರ್ಜಸ್ ಆದರೆ ಇರುತ್ತೆ, ತುಂಬ ಏನು ಜಾಸ್ತಿ ಇರೋದಿಲ್ಲ. ಒಂದು 10 ರೂಪೀಸು ಇಲ್ಲ ಅಂತಂದರೆ ಎಷ್ಟೋ ಚಾರ್ಜಸ್ ಆದರೆ ಇರುತ್ತೆ. ಅದನ್ನು ಸಹ ನೀವು ಚೆಕ್ಕಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಮನೆಯಿಂದನೇ ಚೆಕ್ಕಲ್ಲಿ ಬರ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಚೆಕ್ ಬುಕ್ ತೊಗೊಂಡೋಗಿ ಅವ್ರನ್ನ ಕೇಳಿ ಚಾರ್ಜಸ್ ಎಷ್ಟಿದೇನು ಅಂತ ಕೇಳಿ ಅಷ್ಟು ನೀಟಾಗಿ ಮೆನ್ಷನ್ ಮಾಡಿ, ಪೈಸಾ ಸಮೇತ ಆ ಚೆಕ್ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕು. ಅದನ್ನು ಮೆನ್ಷನ್
ಮಾಡಿ ಚೆಕ್ ಅವ್ರಿಗೆ ಕೊಟ್ಟಿದ್ದೀರಾ ಅಂತ ಅಂದರೆ ಅಲ್ಲಿ ಬಂದುಬಿಟ್ಟು ಆ ಚಲನಲ್ಲಿ ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ ಅಂತ ಇರುತ್ತೆ. ಬ್ಯಾಂಕ್ ಕಾಪಿ ಅವ್ರು ತಗೊಂಡು ನೆಕ್ಸ್ಟು ಸ್ಟೂಡೆಂಟ್ ಕಾಪಿ ಆ್ಯಂಡ್ ಹಾಗೇನೂ ಸಹ ಕಾಲೇಜ್ ಕಾಪಿ ನಿಮಗೆ ಕೊಡ್ತಾರೆ. ಅದನ್ನು ನೀವು ಇಟ್ಕೊಂಡು ಮನೆಗೆ ಬನ್ನಿ. ಮತ್ತು ಅದಾದಮೇಲೆ 1-2 ಅವರ್ಸ್ ಆಗಿದ್ದಾದಮೇಲೆ ಅದೇ ಒಂದು ವೆಬ್ಸೈಟಲ್ಲಿ ನಾನು ಏನು ಹೇಳಿದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟ್, ಕನ್ಫರ್ಮೇಷನ್ ಸ್ಲಿಪ್ ಎಲ್ಲದಕ್ಕೂ ಸಹ ಒಂದೇ ಲಿಂಕೇ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ನೀವು ನೆಕ್ಸ್ಟ್ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಹೋಗಿ ರಿಪೋರ್ಟ್ ಮಾಡ್ತೀರಾ. ಓಕೆನಾ? ಈ ರೀತಿಯಾಗಿ ಪ್ರೊಸೀಜರ್ ಆದರೆ ಇರುವಂಥದ್ದು. ಇನ್ನೊಂದು ಲಿಂಕ್ ಆದರೆ ಬಿಟ್ಟಿಲ್ಲ, ಆ ಲಿಂಕ್ ಅನ್ನುವಂಥದ್ದು ಕೊಡ್ತಾರೆ. ಕೊಟ್ಟಿದ ತಕ್ಷಣ ಮತ್ತೊಂದು ಸಲ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀನಿ.